ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಉದ್ಘಾಟನೆಗೆ ದಿನಗಣನೆ ಪ್ರಾರಂಭ ಆಗಿದೆ. ಒಂದು ಕಡೆ ಕೋಟ್ಯಾಂತರ ಹಿಂದೂಗಳ ಭಾವನೆಗೆ ಸಿಕ್ಕ ಗೆಲುವು, ಅಂಥದ್ದೇ ಒಂದು ಖುಷಿ ಎಲ್ಲೆಡೆ ಮನೆ ಮಾಡಿದೆ. ಜೈ ಶ್ರೀರಾಮ್ ಅನ್ನುವಂತ ಘೋಷಣೆಗಳು ಕೇಳೋದಕ್ಕೆ ಸಿಗ್ತಾ ಇದೆ. ಇದರ ಬೆನ್ನಿಗೆ ಅಯೋಧ್ಯೆಯಲ್ಲಿ ಅಭಿವೃದ್ಧಿ ಪರ್ವ ಕೂಡ ಪ್ರಾರಂಭ ಆಗಿದೆ. ಇವತ್ತು ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರೇ ಅಯೋಧ್ಯೆಗೆ ಭೇಟಿ ನೀಡಲಿಕ್ಕಿದ್ದಾರೆ. ಅಯೋಧ್ಯೆಯಲ್ಲಿ ಅಭಿವೃದ್ಧಿ ಪರ್ವಕ್ಕೆ ಚಾಲನೆ. ಸಂಪೂರ್ಣ ಬದಲಾಗಲಿದೆ ಶ್ರೀರಾಮನೂರು. ರಾಘವನ ನಗರಿಯಲ್ಲಿ ಇಂದು ಪ್ರಧಾನಿ ನರೇಂದ್ರ ಮೋದಿ ಅವರು ವಿಮಾನ ನಿಲ್ದಾಣ, ಮೇಲ್ದರ್ಜೆಗೇರಿದ ರೈಲು ನಿಲ್ದಾಣದ ಉದ್ಘಾಟನೆಯನ್ನ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಲಿಕ್ಕಿದ್ದಾರೆ. ಹತ್ತಾರು ಅಭಿವೃದ್ಧಿ ಕಾಮಗಾರಿಗಳಿಗೆ ಇವತ್ತು ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರೇ ಚಾಲನೆ ಕೊಡಲಿಕ್ಕಿದ್ದಾರೆ. 15,000 ಮೊತ್ತದ ವಿವಿಧ ಯೋಜನೆಗಳಿಗೆ ಚಾಲನೆ ಸಿಗುತ್ತೆ. ಅಯೋಧ್ಯೆಯಲ್ಲಿ ಈ ಮೂಲಕ ಅಭಿವೃದ್ಧಿಯ ಪರ್ವಕ್ಕೆ ಚಾಲನೆ ಸಿಗುವಂತ ಹೊತ್ತು. ಅಯೋಧ್ಯೆ ಎಷ್ಟು ಸುಂದರವಾಗಿ ಅಭಿವೃದ್ಧಿ ಆಗಿದೆ ಅಂದ್ರೆ ಬರುವಂತ ಶ್ರೀರಾಮನ ಭಕ್ತರಿಗೆ ಯಾವುದೇ ರೀತಿಯ ಸಮಸ್ಯೆ ಆಗಬಾರದು, ಕಿಂಚಿತ್ತು ಸಮಸ್ಯೆ ಆಗಬಾರದು. ಪದೇ ಪದೇ ಈ ಪ್ರವಾಸಿ ತಾಣಗಳಿಗೆ, ಪುಣ್ಯ ಕ್ಷೇತ್ರಗಳಿಗೆ ಭೇಟಿ ನೀಡಬೇಕು ಭಕ್ತರು. ಆ ಕಾರಣಕ್ಕೆ ಎಲ್ಲಾ ರೀತಿಯ ವ್ಯವಸ್ಥೆಯನ್ನ ಬಹಳ ಅಚ್ಚುಕಟ್ಟಾಗಿ ಅಯೋಧ್ಯೆಯಲ್ಲಿ ನೆರವೇರಿಸಲಾಗ್ತಾ ಇದೆ. ಹಾಗಾಗಿ ಇವತ್ತು ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರೇ ಅಯೋಧ್ಯೆಗೆ ಭೇಟಿ ನೀಡುತ್ತಾರೆ. ನವೀಕೃತ ಆಗಿರುವ ರೈಲು ನಿಲ್ದಾಣ, ಹೊಸದಾಗಿ ಸಿದ್ಧವಾಗಿರುವ ಏರ್ಪೋರ್ಟ್, ಇನ್ನುಳಿದಂತ ಹತ್ತಾರು ಅಭಿವೃದ್ಧಿ ಕಾರ್ಯಗಳಿಗೆ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರು ಚಾಲನೆ ಕೊಡಲಿಕ್ಕಿದ್ದಾರೆ. ಅವರ ಬರುವಿಕೆಗೆ ಅಯೋಧ್ಯೆ ಸಂಪೂರ್ಣ ಸಿದ್ಧವಾಗಿದೆ. ಹೆಚ್ಚಿನ ಭದ್ರತೆಯನ್ನು ಒದಗಿಸಲಾಗಿದೆ. 7 ಕೋಟೆಯ ಸುತ್ತಿನ ಭದ್ರತೆಗಳು. ಸ್ವತಃ ನಿನ್ನೆ ಸಿಎಂ ಯೋಗಿ ಆದಿತ್ಯನಾಥ್ ಸ್ಥಳಕ್ಕೆ ಬಂದ್ರು. ಸಿದ್ಧತೆ ಭದ್ರತೆಯ ಬಗ್ಗೆ ಪರಿಶೀಲನೆ ಮಾಡಿದ್ರು. ಸಾಲು ಸಾಲು ಸಭೆಗಳಾಯಿತು. ಎಲ್ಲವನ್ನ ಕೂಡ ಪರಿಶೀಲನೆ ಮಾಡಿಯೇ ಹೋಗಿದ್ದಾರೆ ಸಿಎಂ ಯೋಗಿ ಆದಿತ್ಯನಾಥ್. ಇವತ್ತು ಕೂಡ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಗೆ ಸಿಎಂ ಯೋಗಿ ಆದಿತ್ಯನಾಥ್ ಆಗಮಿಸಲಿಕ್ಕಿದ್ದಾರೆ. ರಾಮನೂರಿನಲ್ಲಿ ಯಾವ ರೀತಿ ಸಿದ್ಧತೆಗಳಾಗ್ತಾ ಇದೆ, ಶ್ರೀರಾಮನ ಮೂರ್ತಿ ಪ್ರತಿಷ್ಠಾಪನೆ ಯಾವ ರೀತಿ ಆಗುತ್ತೆ, ಮಂದಿರ ನಿರ್ಮಾಣ ಕಾರ್ಯಗಳು ಯಾವ ರೀತಿ ಸಾಗ್ತಾ ಇದೆ, ಎಲ್ಲದರ ಬಗ್ಗೆ ಕೂಡ ಮಾಹಿತಿ ಕೊಡ್ತಾ ಇದ್ರು ರಾಮನೂರಿನಿಂದ ನಮ್ಮ ಪ್ರತಿನಿಧಿ ಸ್ಮಿತಾ ರಂಗನಾಥ್. ಅದೇ ರೀತಿ ಈಗ ಶ್ರೀರಾಮ ಮಂದಿರ ಉದ್ಘಾಟನೆಗೆ ದಿನಗಣನೆ ಪ್ರಾರಂಭ ಆಗಿದೆ. ಬಟ್ ಉಸ್ತುವಾರಿ ಅವರನ್ನ ಮಾತನಾಡಿಸಿದ್ದಾರೆ, ಬನ್ನಿ ನೋಡ್ಕೊಂಡು ಬರೋಣ. ಬೇರೆ ಸಮುದಾಯದವರನ್ನ, ಬೇರೆ ಧರ್ಮದವರನ್ನ ನಾವು ಹೊರಗಟ್ತೀವಿ ಅಂತಲ್ಲ, ಅವ್ರ ಮೇಲೆ ಹೇರಿಕೆ ಮಾಡ್ತಿದ್ದೀವಿ ಬಲವಂತವಾಗಿ, ನಮ್ಮ ಸನಾತನ ಧರ್ಮದ ಆದರ್ಶಗಳು ಅಂತಲ್ಲ. ಹಾಗೇನಿಲ್ಲ, ಹಿಂದೂ ಎಂದೂ ಸಹ ಯಾರನ್ನೂ ವಿರೋಧ ಮಾಡೋದಿಲ್ಲ. ಹಿಂದೂ ಸರ್ವಸಮಾವೇಶಕ. ಆತನ ಪೂಜಾ ಪದ್ಧತಿಯಲ್ಲಿ ನಾವು ಏಕದೇವಾಪಾಸನೆ ಅಂತ ಹೇಳೋದಿಲ್ಲ. ಏಕರೇ ಒಬ್ಬನೇ ದೇವರು ಇರೋದು, ಆದರೆ ಅವನಿಗೆ ಅನೇಕ ಹೆಸರಿದೆ, ಅನೇಕ ರೂಪ ಇದೆ ಆತನಿಗೆ. ದೇವರು ಸರ್ವಶಕ್ತಿವಂತ, ಅವನು ಯಾವ ರೂಪ ಬೇಕಾದ್ರೂ ತಾಳ್ಬೋದು ಅಂತ ನಾವು ನಂಬ್ತೀವಿ. ಹೀಗಾಗಿ ದೇವರನ್ನು ತಲುಪಲಿಕ್ಕೆ ಅನೇಕ ಮಾರ್ಗ ಇದೆ ಅಂತ ನಂಬಿರುವಾಗ ನಮಗೆ ಬೇರೆ ರೀತಿಯ ಉಪಾಸನೆಗಳು ಯಾವುದೇ ವಿರೋಧ ನಮಗೇನಾಗೋದಿಲ್ಲ. ಅವರು ನಮ್ಮನ್ನು ವಿರೋಧ ಮಾಡ್ತಿರ್ಬೋದು, ನಮಗೇನು ಅದರಿಂದ ತೊಂದರೆ ಇಲ್ಲ. ಹೀಗಾಗಿ ಹಿಂದೂ ರಾಷ್ಟ್ರದ ಕಲ್ಪನೆ ಅಂದರೆ ಯಾರನ್ನು ಹೊರಗಾಕೋದಲ್ಲ, ಎಲ್ಲರನ್ನ ಜೋಡಿಸ್ಕೊಳ್ಳೋದು, ಅವರಲ್ಲಿರುವಂತಹ ಆಂತರಿಕ ಶ್ರೇಷ್ಠತೆಯನ್ನು ಬೆಳಗಿಸೋದು. ಅದೇ ಧರ್ಮದ ಕಾರ್ಯ, ಅದೇ ಸತ್ಯ ಮಾರ್ಗದ ಕಾರ್ಯ. ಅದನ್ನು ನಾವು ಹಿಂದೂ ರಾಷ್ಟ್ರದ ಮೂಲಕ ಮಾಡ್ತಿದ್ದೀವಿ, ಯಾರಿಗೂ ವಿರೋಧ ಅಲ್ಲ. ಹಿಂದೆ ರಾಮ ಕೆಲಸ ಮಾಡಿದಾಗಲೂ ಕೆಲವರು ವಿರೋಧ ಮಾಡಿದ್ರು. ಆ ಥರ ಕೆಲವರು ವಿರೋಧ ಮಾಡ್ತಾರೆ, ಅಂಥವರಿಂದ ಏನು ನಷ್ಟ ಆಗಲ್ಲ ಅಂತ ನಂಗೆ ಅನಿಸೋದು. ಇದರ ಜೊತೆಗೆ ಅಯೋಧ್ಯೆ ಪುಣ್ಯಭೂಮಿ, ಇಲ್ಲಿ ಕೇವಲ ರಾಮ ಮಂದಿರ ಮಾತ್ರ ಅಲ್ಲ, ಈ ಊರಿನ ಗಲ್ಲಿ ಗಲ್ಲಿಯಲ್ಲೂ ಕೂಡ ಒಂದೊಂದು ದೇವಸ್ಥಾನಗಳಿದೆ, ದೈವ ಮಂದಿರಗಳಿದೆ. ಅದೆಲ್ಲದರ ಪುನರ್ಜೀವನ ಕೊಡೋದು, ಅದೆಲ್ಲವನ್ನ ಕೂಡ ಮರುನಿರ್ಮಾಣ ಮಾಡೋದು ಎಷ್ಟು ಮುಖ್ಯ ಅಂತ ಅನಿಸುತ್ತೆ ತಮಗೆ? ಅಯೋಧ್ಯೆಯಲ್ಲಿ ಬಹುತೇಕ ಎಲ್ಲವೂ ರಾಮನದೇ ಮಂದಿರ ಇರೋದು. ಇದು ಸಂಪೂರ್ಣ ಭೂಮಿನೇ ರಾಮಮಯ. ಎಲ್ಲ ದೇವಸ್ಥಾನಗಳ ಅಭಿವೃದ್ಧಿನೂ ಆಗಬೇಕು, ಆಗ್ತಾನೂ ಇದೆ. ರಾಮನ ದೇವಸ್ಥಾನಕ್ಕೆ ಬರೋರು ಅನೇಕ ಆಶ್ರಮಗಳಲ್ಲಿ ಉಳ್ಕೋತಾರೆ, ಅನೇಕ ದೇವಸ್ಥಾನಕ್ಕೆ ಹೋಗ್ತಾರೆ. ಅಲ್ಲಿ ಹೋಗುವಂಥ ಜನಸಂಖ್ಯೆ ಬೆಳೆದಿದೆ. ಅಯೋಧ್ಯೆಯ ವಿಸ್ತಾರೀಕರಣ ಆಗ್ತಾ ಇದೆ. ಅದರ ಪರಿಣಾಮವಾಗಿ ಮಂದಿರಗಳಲ್ಲೂ ಪ್ರಗತಿ ಕಂಡು ಬರ್ತಾ ಇದೆ. ಕಟ್ಟಡಗಳನ್ನು ಕಟ್ಟಿದ್ದಾರೆ, ಅದರಲ್ಲಿ ಪುನರುಜ್ಜೀವನ ಆಗ್ತಾ ಇದೆ. ಸರ್ಕಾರನೂ ಅದಕ್ಕೆ ಸಹಾಯ ಮಾಡ್ತಾ ಇದೆ. ಅದು ಆಗಬೇಕು, ಇನ್ನಷ್ಟು ಚೆನ್ನಾಗಾಗಬೇಕು, ಎಲ್ಲ ಮಂದಿರಗಳು ಬೆಳಿಬೇಕು.
ಕೆಲವ್ರ ಪ್ರಕಾರ ಈ ಸೋಕಾಲ್ಡ್ ಬುದ್ಧಿಜೀವಿಗಳು ಹೇಳ್ತಾರೆ ಒಂದು ದೇವಸ್ಥಾನ ಕಟ್ಬಿಟ್ರೆ ಅಲ್ಲಿ ಭಿಕ್ಷುಕರಿಗೆ ಅವಕಾಶ ಆಗುತ್ತೆ, ಭಿಕ್ಷುಕರ ಸಂಖ್ಯೆ ಹೆಚ್ಚಾಗುತ್ತೆ ಅಂತ ಹೇಳಿ. ಅಂಥವ್ರಿಗೆ ಏನು ಹೇಳ್ತೀರಿ? ರಾಮ ಮಂದಿರದಲ್ಲಿ ಒಬ್ಬರು ಭಿಕ್ಷುಕರಿಲ್ಲ. ನಮ್ಮ ಎದುರುಗಡೆ ಯಾರು ಭಿಕ್ಷುಕರಿಲ್ಲ. ಭಿಕ್ಷುಕರು ಯಾಕೆ ಆಗ್ತಾರೆ? ಅವರಿಗೆ ಆಹಾರ ಇತ್ಯಾದಿ ವ್ಯವಸ್ಥೆ ಆಗದೇ ಇದ್ದಾಗ ನಿಧಾನವಾಗಿ ಸಮಾಜ ಅದಕ್ಕೆ ಸನ್ನದ್ಧಗೊಳ್ತಾ ಇದೆ, ಅವ್ರ ಬಗ್ಗೆ ಕಾಳಜಿ ಮಾಡ್ತಾ ಇದೆ. ಇನ್ನು ಕೆಲವರಿಗೆ ಭಿಕ್ಷೆ ಅನ್ನೋದು ಒಂದು ವೃತ್ತಿ, ಅದಕ್ಕೇನು ಮಾಡೋಕ್ಕಾಗಲ್ಲ. ಆದರೆ ರಾಮ ಮಂದಿರದ ಅಂದರೆ ದೇವಸ್ಥಾನವನ್ನು ಕಟ್ಟಿದಾಗ ದೇವಸ್ಥಾನಕ್ಕೆ ಬರುವಂಥ ಭಕ್ತಾದಿಗಳು ಸುತ್ತಮುತ್ತಲ ಜನರಿಗೆ ಲಾಭವನ್ನು ಮಾಡಿಕೊಡ್ತಾರೆ. ಇವತ್ತು ಪ್ರವಾಸೋದ್ಯಮ ಅನ್ನೋದು ವಿಶ್ವದಲ್ಲೇ ಒಂದು ಇನ್ಕಮ್ ಸೋರ್ಸ್, ಆದಾಯದ ಮೂಲ ಅದು. ಹೀಗಾಗಿ ಪ್ರವಾಸೋದ್ಯಮ ಬೆಳೀತಾ ಇದೆ, ಶ್ರದ್ಧಾಳುಗಳು ಇಲ್ಲಿಗೆ ಬರ್ತಾ ಇದ್ದಾರೆ. ಬರೋರಲ್ಲಿ ಎಲ್ಲ ರೀತಿಯ ಜನ ಇದ್ದಾರೆ, ಆನಂದಕ್ಕಾಗಿ ಬರೋರು ಇದ್ದಾರೆ, ಶ್ರದ್ಧೆಯಿಂದ ಭಗವಂತನನ್ನು ಆರಾಧನೆ ಮಾಡೋರು ಇದ್ದಾರೆ. ಅವರೆಲ್ಲರೂ ಇಲ್ಲಿ ಬಂದಾಗ ಖರ್ಚು ಮಾಡ್ತಾರೆ. ಖರ್ಚು ಮಾಡುವಾಗ ಇಲ್ಲಿದ್ದಂಥ ಜನರಿಗೆ ಅನುಕೂಲ ಆಗುತ್ತೆ. ಹತ್ತಾರು ವ್ಯಾಪಾರ ವಹಿವಾಟುಗಳು ಬೆಳೀತವೆ, ಉದ್ಯೋಗ ಬೆಳೀತಾ ಇದೆ. ನಾನೇ ನೋಡ್ತಿದ್ದೀನಿ ಕಳೆದ 3 ವರ್ಷದಲ್ಲಿ ರಾಮ ಮಂದಿರದ ನಾಮದ ಹೆಸರಿನಲ್ಲಿ ಇವತ್ತು ಅಯೋಧ್ಯೆಯಲ್ಲಿ ಉದ್ಯೋಗ ವೃದ್ಧಿಯಾಗಿದೆ. ಸಾವಿರಾರು ಜನರಿಗೆ ಕೆಲಸ ಸಿಕ್ಕಿದೆ, ವ್ಯಾಪಾರ ವಹಿವಾಟು ವೃದ್ಧಿಗೊಂಡಿದೆ, ಸಂತೋಷದಲ್ಲಿದ್ದಾರೆ, ಸಮೃದ್ಧಿ ಬೆಳೀತಾ ಇದೆ. ಹೀಗಾಗಿ ತೊಂದರೆ ಏನಿದೆ? ಆನಂದ ಆಗ್ತಾ ಇದೆ. ಸರಿ, ಕಡೆ ಪ್ರಶ್ನೆ, ಮಂದಿರ ನಿರ್ಮಾಣ ಏನೋ ಆಗ್ತಿದೆ, ಪ್ರಾಣ ಪ್ರತಿಷ್ಠಾಪನೆ ಕೂಡ ಆಗಿ ಹೋಗುತ್ತೆ, ಅಲ್ಲಿಗೆ ಮುಗ್ದು ಹೋಯ್ತೇ ಇಲ್ಲ? ಮಂದಿರದ ನಿರ್ಮಾಣದ ಕೆಲಸ ಪೂರ್ಣ ಆಗುವವರೆಗೂ ಈ ಕೆಲಸ ಮುಂದುವರಿಯುತ್ತೆ. ಆದರೆ ಇಷ್ಟಕ್ಕೆ ಮಾತ್ರ ಒಂದು ದೇವಸ್ಥಾನ ಕಟ್ಟೋದಕ್ಕೆ ಸಂಘ ಪರಿವಾರ ಇಷ್ಟೊಂದು ಶಕ್ತಿ ಹಾಕೋ ಅವಶ್ಯಕತೆಯೇ ಇಲ್ಲ. ಸಹಜವಾಗಿ ಮಂದಿರಗಳು ನಿರ್ಮಾಣ ಆಗ್ತವೆ. ರಾಮ ಜನ್ಮಭೂಮಿಯ ಹೋರಾಟ ಶುರುವಾಗಿದ್ದು ಒಂದು ದೇವಸ್ಥಾನಕ್ಕಾಗಿ ಅಲ್ಲ, ಭಾರತದ ಕಳೆದು ಹೋದ ಅಸ್ಮಿತೆಯನ್ನು ವಾಪಸ್ ಪಡ್ಕೊಳ್ಳೋ ಸಲುವಾಗಿ. ಹೀಗಾಗಿ ರಾಷ್ಟ್ರೀಯ ಪುನರುಜ್ಜೀವನದ ಒಂದು ಮಂತ್ರ ಇದು ರಾಮ ಮಂತ್ರ. ಅಂದರೆ ರಾಮದ ಮಂದಿರ ನಿರ್ಮಾಣದ ಮೂಲಕ ರಾಮರಾಜ್ಯದ ಕನಸನ್ನು ಕಂಡುಕೊಂಡು ಹೊರಟವ್ರು ನಾವು. ಹೀಗಾಗಿ ಸಮಾಜದಲ್ಲಿ ಸುಧಾರಣೆ ಆಗಬೇಕು, ಭಾರತದಲ್ಲಿ ಗೋಹತ್ಯೆ ನಿಲ್ಲಬೇಕು, ಮತಾಂತರ ನಿಲ್ಲಬೇಕು, ಭಾರತದಲ್ಲಿ ಜನ ಸಮೃದ್ಧರಾಗಬೇಕು, ಉಪವಾಸ ಇರಬಾರ್ದು, ಭಿಕ್ಷೆ ನಡಿಬಾರ್ದು, ಭಾರತದಲ್ಲಿ ಜನರ ಆರೋಗ್ಯ ಚೆನ್ನಾಗಾಗಬೇಕು, ಶಕ್ತಿ ಸಂಪನ್ನ ಭಾರತ ಆಗಬೇಕು, ವಿಶ್ವಕ್ಕೆ ಒಳ್ಳೆಯ ಸದ್ಗುಣವನ್ನು ತೋರಿಸುವಂತಹ ಕೃಣ್ವಂತು ವಿಶ್ವವಾರ್ಯಂ ಅಂತ ಹೇಳ್ತಿದ್ವಲ್ಲ, ಅಂದರೆ ಇಡೀ ಜಗತ್ತಿನ ಜನಗಳನ್ನು ಶ್ರೇಷ್ಠರನ್ನಾಗಿ ಮಾಡಬೇಕು ನಮ್ಮ ಋಷಿಗಳ ಕನಸು. ಅಂಥ ಭಾರತ ನಿರ್ಮಾಣ ಆಗಬೇಕು ಅನ್ನೋದೇ ನಮ್ಮ ಇಚ್ಛೆ. ಹೀಗಾಗಿ ರಾಮ ಮಂದಿರ